ಮೇಡಮ್ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ನಿಮ್ಮಂಥ ಬ್ಯೂಟಿನ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ ಮೇಡಮ್. ಏನು ಹೇಳ್ತಿದ್ದೀರಾ ಸರ್ ನೀವು? ಹೌದು ಮೇಡಮ್, ನಿಜವಾಗ್ಲೂ ನಾನು ಎಷ್ಟೋ ಜನದ ಮಾಡೆಲ್ ಜೊತೆ ಕೆಲಸ ಮಾಡಿದ್ದೀನಿ ಮೇಡಮ್. ಆದರೆ ನಿಮ್ಮ ಜೊತೆ ಕೆಲಸ ಮಾಡಿದ ಅನುಭವ ಅವ್ರು ಯಾರ ಜೊತೆನೂ ಆಗಿಲ್ಲ ಮೇಡಮ್ ನನಗೆ. ಓ ಹೌದಾ? ಈ ಥರ ಕಾಫಿಗೆ ನಾನು ಯಾರನ್ನೂ ಕರ್ಕೊಂಡೇ ಬಂದಿಲ್ಲ ಇದುವರೆಗೂ, ಗೊತ್ತಾ ನಿಮ್ಗೆ? ಸೀರಿಯಸ್ಲಿ ನಿಮಗೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಮೇಡಮ್. ಮೇಡಮ್ ನಿಮಗೆ ಈ ಸಿನಿಮಾ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋ ಆಸೆ ಏನಾದರೂ ಇದೆಯಾ? ಏನು ಹೇಳ್ತಿದ್ದೀರಾ ಸರ್ ನೀವು? ಸಿನಿಮಾ ಸೀರಿಯಲ್? ಅಯ್ಯೋ ದೇವ್ರೆ, ಅಷ್ಟ ಎಲ್ಲ ಆಸೆ ಇಲ್ಲ ಸರ್ ನನಗೆ. ನಿಜ ಹೇಳ್ಬೇಕಂತಂದ್ರೆ ನಾ ಈಗ ಮಾಡ್ಲಿಂಗ್ ಮಾಡಿದೆ ನಮ್ಮ ಮನೆಗೆ ಗೊತ್ತಿಲ್ಲ. ಗೊತ್ತಾದ್ರೆ ಮುಗ್ಗದ್ದೇ ಹೋಯ್ತು. ನಾ ಯಾವುದೋ ಆಫೀಸ್ ಒಳಗೆ ಕೆಲಸ ಮಾಡೀನಿ ಅಂತೇಳಿ ಈ ಕೆಲ್ಸಕ್ಕೆ ಬರ್ತೀನಿ ಸರ್ ನಾನು. ಹೌದಾ? ಯಾಕೆ ಮೇಡಮ್, ನಿಮ್ಮ ಹಸ್ಬೆಂಡೇ ನಿಮ್ಮನ್ನು ಇಲ್ಲಿ ತನಕ ಬಂದುಬಿಟ್ಟು ಹೋಗ್ತಾರಲ್ಲ? ಅಯ್ಯೋ, ನನ್ನ ಗಂಡಂಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಇದು. ಆದರೆ ನಮ್ಮ ಅತ್ತಿ ಮಾವ, ನಮ್ಮ ಮನೆ ಒಳಗೆ ನಮ್ಮ ಭಾವನ ಹೆಂಡತಿ ಎಲ್ಲರೂ ಅದಾರ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಹಳ್ಳಿಯಿಂದ ನೋಡಿ, ಹಳ್ಳಿ ಒಳಗೆ ಅವ್ರ ಬನ್ನಿ ಸಸ್ತಾರು ಗೌರಮ್ಮನಂಗೆ ಕುಂಕುಮ ಹಚ್ಕೊಂಡು ಸೆರಗ ಹಾಕೊಂಡು ಮನ್ಯಾಗ ಇರ್ಬೇಕು. ಹೊರಗೆ ಹೋದ್ರೆ ಅವ್ರಿಗೆಲ್ಲ ಸೇರಿಕ್ ಬರೋದಿಲ್ಲ ಸರ್. ಹೌದಾ? ಹಂಗಿದ್ರೆ ನೀವು ಮಾಡೋ ಕೆಲಸ ಮನೆ ಒಳಗೆ ಗೊತ್ತಿಲ್ಲ ಅಂತ ಆಯ್ತು. ಗೊತ್ತಾದ್ರೆ ಮಾಡಕ್ಕೂ ಬಿಡಲ್ಲ. ಅಲ್ಲ ಮೇಡಮ್, ನಿಮ್ಮ ಹಸ್ಬೆಂಡ್ಗೇನೋ ನೀವು ಮಾಡೋ ಕೆಲಸ ಗೊತ್ತು, ನೀವು ನಿಮ್ಮ ಹಸ್ಬೆಂಡು ಮುಗಿದು ಹೋಯ್ತಲ್ಲ. ನಿಮ್ಮ ಹಸ್ಬೆಂಡ್ಗೆ ಒಬ್ರಿಗೆ ಇಷ್ಟ ಆಯ್ತಂದ್ರೆ ಯಾಕೆ ಮೇಡಮ್, ಮನೆಯವ್ರದ್ದೆಲ್ಲ ಅತ್ತಿಮ್ಮವ್ರದ್ದೆಲ್ಲ ಈಗಿನ ಕಾಲದೊಳಗೆ ಯಾರು ತಲೆಗೆ ಕೆಡ್ಸ್ಕೊತಾರೆ ಬಿಡ್ರಿ ಮೇಡಮ್. ಅಲ್ಲ, ಕೈ ತುಂಬ ರೊಕ್ಕ ಬರ್ತೈತಿ, ನಿಮ್ಮ ಗಂಡನ ದುಡಿತಾರೆ, ನೀವ್ಯಾಕಿನ ಅತ್ತಿಮ್ಮವನ ಜೊತೆ ಇದ್ದೀರಿ? ಅಯ್ಯೋ ಸರ್, ಅದೊಂದು ದೊಡ್ಡ ಕತೆ. ಆ್ಯಕ್ಚುಲಿ ನಾವಿಲ್ಲಿ ಇರಲಿಲ್ಲ, ನಾವು ಇದ್ದಿದ್ದು ಬೆಂಗಳೂರು. ಆದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜಾಬಲ್ಲಿ ಕಿರಿಕಿರಿ ಆಯಿತು. ಹೀಗಾಗಿ ಅವ್ರಿಗೆ ಜಾಬ್ ಬಿಡಬೇಕಾಗಿ ಬಂತು. ಸೊ ನಮ್ಮಿಬ್ಬರ ಖರ್ಚು ಬೆಂಗಳೂರು ಅಂತ ಸಿಟಿ ಒಳಗೆ ಬಾಡಿಗೆ ಮನೆ ಅದೆಲ್ಲ ಆಗಬೇಕಲ್ಲ ಸರ್. ಅದಕ್ಕೋಸ್ಕರನೇ ಊರಿಗೆ ವಾಪಸ್ ಬಂದಿದ್ದು ನಾವು. ಊರಲ್ಲಿ ನಾವೆಲ್ಲರೂ ಕೂಡ ಇರೋದಲ್ಲ, ಅಣ್ಣ ತಮ್ಮಂದ್ರೆಲ್ಲ ಹಳ್ಳಿ ಒಳಗೆ ಗೊತ್ತಲ್ಲ ನಿಮ್ಗೆ. ಹೌದು ಸರ್, ಗೊತ್ತು. ಹಿಂಗಾಗಿ ಅವ್ರ ಕೈ ಒಳಗೆಲ್ಲ ಸಿಕ್ಕು ಅವ್ರ ಜೊತೆನೇ ಇರಬೇಕಾದ ಪರಿಸ್ಥಿತಿ. ನನಗೇನು ಗೊತ್ತು ನನಗಿಂತ ಒಂದು ಒಳ್ಳೆ ಜಾಬ್ ಸಿಗ್ತದೆ ಅಂತ. ಅದಕ್ಕೋಸ್ಕರನೇ ಸುಮ್ಮನೆ ಅವ್ರ ಜೊತೆ ಜೀವನ ಮಾಡಿದ್ದೆ. ನೋಡಿ ಮೇಡಮ್, ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಬೇಕಿದ್ರೆ ನಾನು ಚಾನ್ಸ್ ಕೊಡಿಸ್ತೀನಪ್ಪ. ಒಳ್ಳೆ ಸೀರಿಯಲಲ್ಲೋ, ನೀವು ಹ್ಞೂ ಅಂದರೆ ಸಿನಿಮಾದಲ್ಲೋ ನಾನು ಒಳ್ಳೆ ಚಾನ್ಸ್ ಕೊಡಿಸ್ತೀನಿ. ನೀವು ನಿಮ್ಮ ಅತ್ತಿ ಮಾವನ್ನೆಲ್ಲ ಬಿಟ್ಟು ಸಪ್ರೇಟ್ ಮನಿ ಮಾಡಿರಿ, ನೀವು ನಿಮ್ಮ ಗಂಡ ಆರಾಮಾಗಿ ಜೀವನ ಮಾಡಿರಿ. ನಿಮಗಿರೋ ಗ್ಲ್ಯಾಮರ್ಗೆ ಮೇಡಮ್ ನಾನು ಹೇಳ್ತೀನಿ, ಸೀರಿಯಸ್ಲಿ ನೀವು ಒಳ್ಳೆ ಹೀರೋಯಿನ್ ಅಂದರೂ ಆಗೇ ಆಗ್ತೀರಾ. ಅಯ್ಯೋ ಸರ್, ನನಗೆ ಅಷ್ಟು ದೊಡ್ಡ ಆಸೆ ಅಂತೂ ಏನಿಲ್ಲ. ನಿಜ ಹೇಳ್ಬೇಕಂತಂದ್ರೆ ನನಗೆ ಆ್ಯಕ್ಟಿಂಗ್ ಇನ್ನೂ ಬರೋದಿಲ್ಲ. ನನಗಿಷ್ಟ ಸಾಕು. ನಾನು ಇಷ್ಟರೊಳಗೆ ತುಂಬ ಖುಷಿಯಾಗಿದ್ದೇನೆ. ಸರಿ ಮೇಡಮ್, ಮುಂದೆ ಫ್ಯೂಚರಲ್ಲಿ ನಿಮ್ಗೇನಾದರೂ ಒಳ್ಳೆ ಹೀರೋಯಿನ್ ಆಗಬೇಕಂತಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ನಿಮ್ಮಂಥವ್ರಿಗೆ ಅವಕಾಶ ಕೊಡಿಸ್ದೆ, ಮತ್ತು ಇನ್ಯಾರು ಕೊಡ್ಸೋಣ? ಹೌದಾ? ನೀವು ಸೀರಿಯಲ್ ಅವರು ಸಿನಿಮಾದವರೆಲ್ಲ ಗೊತ್ತಾ ಸರ್ ನಿಮಗೆ? ಏನು ಮೇಡಮ್ ಹಿಂಗೆ ಕೇಳ್ತೀರಾ ನೀವು? ಎಷ್ಟೊಂದು ಥರ ನಿಮ್ಮಂಥವ್ರನ್ನ ಹೀರೋಯಿನ್ ಮಾಡಿಬಿಟ್ಟಿದ್ದೀನಿ ನಾನು. ಹೌದಾ? ಬಿಡ್ರಿ ಮೇಡಮ್, ಈಗ ಇವ್ರು ಅದಾರಲ್ಲ, ಹಿಟ್ಲರ್ ಕಲ್ಯಾಣೊಳಗೆ ಹೀರೋಯಿನ್ ಹತ್ರಲ್ಲ ಮಲೈಕರು, ಅವ್ರನ್ನ ಸೀರಿಯಲ್ ಕರೆಸಿದ್ದೆ ನಾನು. ಹೌದಾ? ಹೌದಾ ಅಂತ ಕೇಳ್ತಿರಲ್ಲ ಮೇಡಮ್? ಹೌದು. ಆಮೇಲೆ ಸೀರಿಯಲಿಂದ ಸಿನಿಮಾ ಮಾಡಿಸಿದ್ದೆ ನಾನು. ಚಿಕ್ಕಣ್ಣವ್ರ ಜೊತೆ ಫಸ್ಟ್ ಫಿಲ್ಮ್ ಮಾಡಿದ್ರಲ್ಲ, ನಾನೇ ಅವಕಾಶ ಕೊಡಿಸಿದ್ದು. ಹೌದಾ? ಅಯ್ಯೋ ಹೌದು ಮೇಡಮ್. ಮೋಕ್ಷಿತ ಅವ್ರದ್ರಲ್ಲ ಪಾರು ಸೀರಿಯಲ್ಗೆ ಅವಕಾಶ ಕೊಡಿಸಿದ್ದೆ ನಾನು. ನೆಕ್ಸ್ಟ್ ಫಿಲಮಲ್ಲಿ ನಾನೇನು ಕೊಡಿಸ್ಲಿಲ್ಲ, ಪಾಪ ಅವ್ರ ಟ್ಯಾಲೆಂಟಿಂದ ಅವ್ರಿಗೆ ಸಿಕ್ತು. ಆದರೆ ಸೀರಿಯಲ್ ಕೊಡಿಸಿದ್ದು ಮಾತ್ರ ನಾನೇ ಮೇಡಮ್. ಹೌದಾ ಸರ್? ಏನು ಮೇಡಮ್ ಹೌದು ಅಂತ ಕೇಳ್ತಿರಲ್ಲ? ನಿಮಗೂ ಮನಸ್ಸು ಬಂದರೆ ಹೇಳಿ. ನಿಜವಾಗ್ಲೂ ಸೀರಿಯಲಿಂದ ಪಕ್ಕ ಸಿನಿಮಾ ನೋಡಿ, ಯೋಚನೆ ಮಾಡಿ ಹೇಳ್ರಿ. ಅಯ್ಯೋ, ಅಷ್ಟು ದೊಡ್ಡ ಆಸೆ ನನಗಿಲ್ಲ ಸರ್. ಸರಿ ಸರ್, ಬರ್ರಿ, ಕೆಲ್ಸಕ್ಕೆ ಲೇಟ್ ಆಕೈತಿ. ನಾವಿಬ್ರು ಈ ಥರ ಇಲ್ಲಿ ಟೀ ಕುಡಿಯಕ್ಕೆ ಬಂದೀವಿ ಅಂತ ಅನ್ಕೊಂಡ್ರೆ ಯಾರಾದ್ರೂ ಏನಾದರೂ ಅನ್ಕೋಬೋದು. ಬರ್ರಿ ಸರ್, ಹೋಗೋಣ, ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಹಾಂ ಸರಿ ಮೇಡಮ್. ಶಾಂತವಾ, ಯಾರು? ಬರ್ರಿ ಒಳಗೆ. ಚಿಗವ ಅಯ್ಯೋ ಬರ್ರಿ ಇವ ಬಾ. ಸರೋಜಿನಿ, ಯಾರು ಬಂದ್ರ ನೋಡಿಲ್ಲೇ? ಅಯ್ಯೋ ಅಮ್ಮ, ಬರ್ರಿಮ್ಮ, ನಂಗೆ ಆಶೀರ್ವಾದ ಮಾಡ್ರಮ್ಮ. ತೀರ್ಥ ಸುಮಂಗಲಿ ಇಬ್ಬವ ಹೇಳ
ಮೊಮ್ಮಗಳ ಹೇಳುವ ಹೆಂಗದೀಪ ಗೌಡ ಆ ಹೆಂಗದಿ ಅಯ್ಯೋ ಆರಾಮದೇನ್ರಿ ಅತ್ತೀರ? ಆರಾಮದೇನಿ. ನೀವು ಹೆಂಗದಿರಿ? ಹ್ಞೂನಪ್ಪ ಆರಾಮದೇನಿ. ಸಂತ ಅಲ್ಲ ಬೇ ಚಿಕ್ಕವ, ಒಂದು ಫೋನರ ಮಾಡ್ಬೇಕಲ್ಲ ನೀನು. ಬಸ್ ಸ್ಟ್ಯಾಂಡಿಗೆ ನಾ ಇವ್ರನ್ನ ಕಳಿಸ್ತೀನಿ ಗಾಡಿ ತೊಗೊಂಡೆ, ಪಟ್ಪಟಿ ತೊಗೊಂಡೆ, ಹಂಗೆ ಬಂದಿಯಲ್ಲ ಬೇ ನೀನು. ಏನು ಕಾಲು ನೋವೈತಿ ಆ ಪರಿ ನಿನಗೆ? ಏನು ಹೇಳೋದು? ಸರೋಜ್ನಿ ಹೋಗುವ, ಅವನ ಕೈಯಾಗ ಚಿಗವನ ಕೈಯಾಗಿನ ಚೀಲ ಇಸ್ಕೋ, ಹೋಗು ಒಂದಿಟ್ಟು ನಾಷ್ಟ ಕೆಲ ಮಾಡು. ಹ್ಞೂ ರೀ ಅತ್ಯಾರ. ಅದ್ರೊಳಗೆ ಬಿಸ್ಕುಟು ಟೋಸ್ಟು ಅದ, ಹೋಗುವ ಮಕ್ಕಳಿಗೆ ಹಾಕೊಂಡ. ಹ್ಞೂ ಬೇಮ್ಮ. ಹೆಂಗದಿವ ಸಂತವ? ಹುಡುಗರು ಹುಪ್ಪಡಿ ಆರಾಮದಾರ? ಮೊಮ್ಮಗಳ ಹೆಂಗದಾಳ? ಹ್ಞೂ ಬೇ ಆರಾಮದ, ಎಲ್ಲರೂ ಆರಾಮದಾರ. ಹುಡುಗಿ ದೊಡ್ಡಕೆಗಳಿಗೆ ಕಾಲೇಜ್ ಹೋಗ್ತಾಳ. ಕಾಲೇಜ್ ಹೋಗ್ತಾಳ? ಅಡ್ಡಿ ಅಡ್ಡಿ. ಎಲ್ದಾನ ನಿನ್ನ ಮಗ ಇನ್ನೊಬ್ಬ ಸಣ್ಣವ ರಾಕೇಶ? ಹ್ಞೂ ಬೇ ಅವು ಇಲ್ಲೇ ಅದಾನ. ಮೊದಲು ಬೆಂಗಳೂರಾಗಿದ್ದಲ್ಲ, ಹೆಂಡತಿ ನಾ ಕರ್ಕೊಂಡು ಇಲ್ಲೇ ಬಂದಾನ. ಇಬ್ರು ಕೆಲ್ಸಕ್ಕೆ ಹೋಗ್ತಾರ. ಆಕಿ ಬ್ಯಾಂಕ್ನಾಗ ಕೆಲ್ಸಕ್ಕೆ ಹೋಗ್ತಾಳ, ಇವು ಒಂದು ಫೈನಾನ್ಸ್ನೇ ಹೋಗ್ತಾನ. ಇಬ್ರು ಹೋಗ್ಯಾರ, ಈಗ ಒಂದು 6-6ವರೆಗೆ ಬರ್ತಾರ. ಅಡ್ಡಿಲ್ಲ ಅಡ್ಡಿಲ್ಲ. ಬಾ ಬೇ ಬಾ. ನೀನು ಮೊದಲು ಒಂದಿಟ್ಟು ಏನಾರ ತಿಂದು ವಿಶ್ರಾಂತಿ ತಗೋ ಬಾ. ಮೊದಲು ನಿನಗೆ ಆಗೋದಿಲ್ಲಲ್ಲ ಅಷ್ಟು ನಡ್ದಾಡಕ್ಕೆ, ಅದಕ್ಕೆ ಬಾ. ಆಯ್ತು ಆಯ್ತು ನಡಿ. ಮಾಮ ಬಾ ಅಮ್ಮು. ಮಾಮ 2-3 ದಿನ ಆತ ಹಿಂಗೆ ಆದಾಗಿಂದ ಹಾಲಿನ ಡೈರಿ ಬಾಗ್ಲ ತೆಗ್ದಿಲ್ಲ. ನಾ ಹೋಗಿ ಸ್ವಲ್ಪ ಕಡೆ ನೋಡ್ತೀನಿ. ನೀ ಆರಾಮ್ ರೆಸ್ಟ್ ಮಾಡಿ ಮಾಮ. ನಾಷ್ಟ ಅಜ್ಜಿ ಹಾಕಿ ಕೊಡ್ತಾಳೆ ನಿನಗೆ. ಆಮೇಲೆ ಬಿಸಿನೀರು ತುಂಬಿ ಬಾಟ್ಲಿ ಬಾಚೋಕಿಟ್ಟೇನಿ. ನಿನ್ನ ನೀರು ಬೇಕಾದಾಗೆಲ್ಲ ತೊಗೊಂಡು ಕುಡಿ. ಆಯ್ತು. ಒಬ್ಬಕ್ಕೆ ಹೊಂಟಿಯಾ? ಇಲ್ಲಪ್ಪ ಅಜ್ಜ ಬರತಾನೆ, ಇಬ್ರು ಕೂಡ ಹೊಂಟಿವಿ. ಆಮೇಲೆ ಮಾಮ ಖಾಲಿ ಹೊಟ್ಟೆನ ಗುಳಿಗೆ ತೊಗೊಂಡು ನಾಷ್ಟ ಆದ್ಮೇಲೆ ಗುಳಿಗೆ ಇಲ್ಲಿ ಬಾಜುಕಿಟ್ಟಿರ್ತೇನೆ ನೋಡಿ. ನೀನು ತಲೆದಿಂಬಿನ ಅಂತಕ ಮರಿ ಇದೆ ತಗೋ. ಆಯ್ತು ತಗೋತೇನೆ. ಸರಿ ನಾನು ಹೋಗಿ ಬರ್ತೀನಿ. ಅಮೂಲ್ಯ ಪಾಪ, ನಿಂಗೊಬ್ಬಕ್ಕಿಗೆ ಎಲ್ಲ ಜವಾಬ್ದಾರಿ ಬಿದ್ದಂಗಾತಲ್ಲ. ಮಾಮ ಅದ್ರೊಳಗೆ ಏನೈತಿ? ಗಂಡ ಹಿಂದಿ ಆದ್ಮೇಲೆ ಇದೆಲ್ಲ ಕಾಮನ್. ಈಗ ನನಗೆ ಆರಾಮಿರಲಿಲ್ಲ ಅಂತಂದ್ರೆ ನೀ ಇದೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದೆ ಅಲ್ಲ ಅಷ್ಟೇ. ಈಗ ನಿಂಗೆ ಆರಾಮಿಲ್ಲ, ಇದೆಲ್ಲ ನಡ್ಸ್ಕೊಂಡು ನಾನು ಹೋಗ್ತೇನೆ. ನೀ ಏನು ತಲೆ ಕೆಡಿಸ್ಕೊಬ್ರ. ನಾನು ಡೈರಿ ಕಡೆ ಹೋಗಿ ಬರ್ತೀನಿ, ಲೇಟ್ ಆಕೈತಿ. ಪಾಪ ಒಂದಿಷ್ಟು ಜನ ಆರ್ಡರ್ ಕೊಟ್ಟಿದ್ರು, ಅವ್ರು ಕಬಾಬ್ ಪೇಡೆಗೆ 10 ಲೀಟ್ರ್ ಹಾಲು ಬೇಕು ಅಂತೇಳಿ. ಈ 3-4 ದಿನ ಪಾಪ ಅವ್ರಿಗೆ ಫೋನ್ ಹಚ್ಚಿ ಎಲ್ಲ ಹೇಳೀನಿ, ಹಿಂಗಾಗಿದ್ರೆ ನಮ್ಮ ಮನೆ ಒಳಗೆ ಅಂತೇಳಿ. ಪಾಪ ಅವರು ಸಂಭಾಳಿಸ್ಕೊಂಡಾರ. ಹಂಗಂತೆ ದಿನ ಮುಚ್ಕೊಂಡು ಕುಂತ್ರೆ ಹೆಂಗೆ ಅಂಗಡಿಗೆ ಹಾಲಿನ ಡೈರಿ ಬಾಗ್ಲ. ಅದಕ್ಕೆ ನಾ ಆ ಕಡೆ ಹೋಗಿ ಬರ್ತೀನಿ. ನೀ ಆರಾಮ್ ಮಕ್ಕೊಂಡು ರೆಸ್ಟ್ ಮಾಡಿ, ನೀನು ತಲೆ ಕೆಡಿಸ್ಕೊಬೇಡ, ನೀ ಎಲ್ಲ ನೋಡ್ಕೋತೀನಿ. ಸರಿ ಅಮ್ಮ, ಹೋಗ್ಬಾ, ಹುಷಾರು. ಸರಿ. ಪುಟ್ಟಿ ನಡಿವ, ಶಾಲೆ ಲೇಟ್ ಆಕೈತಿ, ನಡಿಯ ಮಗಳೇ. ಹೋಗ್ಬಾ ಪುಟ್ಟಿ ಹೋಗ. ನಿನಗೆ ಸಂಜಿಗೆ ಬಂದ್ಮೇಲೆ ಈ ಚಕ್ಲಿ ಕೇಳಿದ್ರೆ ಚಕ್ಲಿ ಮಾಡಿಕೊಡ್ತಾನೆ ಮಗಳ. ಈಗ ಶಾಲೆಗೆ ಹೋಗಿ ಏನಜ್ಜಿ ಚಕ್ಲಿ ಮಾಡ್ತೀಯಾ? ಹೂನವ ಮಾಡಿಕೊಡ್ತೇನೆ. ನೀ ಎಷ್ಟು ಆಸೆ ಪಟ್ಟು ಕೇಳಿದ್ದಲ್ಲ, ಅದಕ್ಕೆ ನಿನ್ನ ಪೂರ್ತಕ ಸ್ವಲ್ಪ ಸ್ವಲ್ಪ ಮಾಡ್ತೇನೆ. ನನಗೂ ಭಾಳ ನಿಂತು ಗ್ಯಾಸ್ ಮುಂದೆ ಕರೆಯಕ್ಕಾಗೋದಿಲ್ಲ, ಕೆಂಬರ್ತದಲ್ಲ ನನಗೆ, ಅದಕ್ಕೆ. ಹೋಗುವ ಲಗುನ ಹೋಗು. ಊಟದ ಬ್ಯಾಗ್ ಎಲ್ಲ ಐತಿ ಪುಟ್ಟಿ? ಒಳಗೈತಿ, ತಗೊಂಬರ್ತೀನಿ. ಅದ ಹೋಗುವ, ಬಿದ್ದಿಯ? ಅಪ್ಪ ಕಡಿಬಸ ಹೇಳಿವ, ಹೇಳು. ಅಲ್ಲಪ್ಪ, ಆ ಹುಡುಗಿ ನೋಡು, ಬೆಳಿತಾ ನಿನ್ನ ಮಗಳ ದೊಡ್ಡಕ್ಕಾಗತ್ತಾಳೆ. ಹೀಗಾಗಿ ನಿಮ್ಮವ್ವ ಇಲ್ಲ, ದೇವ್ರ ಕಡೆ ಹೋಗ್ಯಾಳ ಅಂತಂದ್ರೆ ನಂಬ್ಕೊಂಡಾಳ ಮಗನ. ಅದ್ರಾಗಿ ತಿಳುವಳಿಕೆ ಬಂತಂದ್ರೆ ಆಕಿ ಗೊತ್ತಾಕತಿ ನಮ್ಮವ್ವ ಇಲ್ಲ ಅಂತೇಳಿ. ಪಾಪ ಪಾಪ ಆ ಹುಡುಗಿ ತಾಯಿ ಇಲ್ಲ ತಪ್ಪಿ ಬಳಿಬೇಕೇನ್ಲ? ಅಲ್ಲವ, ನೀ ಹೇಳುದು ಹೆಂಗೈತಿ ಅಂತಂದ್ರ ನಾನ ಬೇಕಂತ ಆಕಿಗೆ ತಾಯಿ ಇಲ್ದ ಬೆಳೆಸಾತೀನೋ ಅನ್ನೋಕತೆ ಐತಿ. ಅಲ್ಲವ, ನಿಮ್ಗ ಗೊತ್ತಿತ್ತಲೋ ಏನೇನ್ ಆತು ಏನೇನ್ ಬಿಡ್ತು ನನ್ನ ಜೀವನದಾಗ ಅಂತ ಹೇಳಿ. ಆ ಹುಡುಗಿಗೆ ತಂದಿನೂ ನಾನು, ತಾಯಿನೂ ನಾನು. ಎಷ್ಟು ಗಟ್ಟಿ ಮನಸ್ಸು ಮಾಡಿ ನನ್ನ ಮಗಳು ನನ್ನ ಬೆಳೆಸಾಕತ್ತೀನವ. ನೀನ ಹಿಂಗ ಹೇಳಿದ್ರ ಹೆಂಗವ? ಅರ್ಥ ಆಕೈತಪ್ಪ, ನಿನ್ನ ಪರಿಸ್ಥಿತಿನೂ ನನಗೆ ಅರ್ಥ ಆಕೈತಿ. ಅಲ್ಲ ನಾ ಎಷ್ಟು ತಿಂದಾಕಿ ಮಗನ, ಎಷ್ಟು ತಿಂದಾಕಿ ಹೇಳು. ನಿನಗೆ ಕೈ ಮುಗಿದು ಕೇಳ್ಕೊತಿದ್ಲ, ಆ ಹುಡುಗಿಗೆ ಒಬ್ಬ ತಾಯಿ ಅವಶ್ಯಕತೆ ಐತ್ಲ, ತಾಯಿ ಅವಶ್ಯಕತೆ ಐತಿ. ನೀ ಹಡ್ದಿದ್ದು ಹೆಣ್ಣು ಮಗಳಲ್ಲ, ನಾಳೆ ತಾಯಿ ಬೇಕು ಏನಾದರೂ ದಯವಿಟ್ಟಲ್ಲ ಇನ್ನೊಂದು ಮದುವೆ ವಿಚಾರ ಮಾಡ್ಲಾ? ಅವ್ವ ನಿನಗೆ ಎಷ್ಟು ಸಲ ಹೇಳಿನವ ನಾನು ಮದ್ವಿ ವಿಚಾರ ತೆಗಿಬೇಡ ಅಂತಲೇ. ಮತ್ತು ನೀ ಅದ ವಿಚಾರ ತೆಗಿತೀಯಲ್ಲವ, ಯಾಕವ? ನಾ ಸಂತೋಷವಾಗಿರೋದು ನಿನಗೆ ಇಷ್ಟ ಇಲ್ಲ ಹೇಳವ ನೀನ? ಯಾಕಪ್ಪ ಹಿಂಗ ಮಾತಾಡ್ತಿ? ನೋಡವ, ನಾನು ಒಂದೇ ಮದ್ವೆ ಒಳಗೆ ಎಷ್ಟು ಅನುಭವಿಸಿನಿ ಅನ್ನೋದು ನಿನಗೆ ಗೊತ್ತಿರೋ ವಿಚಾರ.
ನನಗೆ ಜೀವನದಾಗ ಮದ್ವೆ ಅನ್ನೋದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನವ. ನನ್ನ ಮಗಳಿಗೆ ತಂದಿನೂ ನಾನ, ತಾಯಿನೂ ನಾನ. ತಾಯಿ ಹೆಂಗೆಲ್ಲ ಬೆಳೆಸ್ತಾಳ ಮಗಳನ್ನ, ಹಂಗೆ ಯಾವುದೇ ಕುಂದು ಕೊರತೆ ಆಗದ ನನ್ನ ಮಗಳನ್ನ ಬೆಳೆಸೋ ಜವಾಬ್ದಾರಿ ನಂದು. ಅದ್ರ ದಯವಿಟ್ಟು ಹೇಳ್ತೀನವ, ನನ್ನ ಮದ್ವೆ ವಿಚಾರ ಮಾತಾಡ್ಲೇ ಬೇಡ. ಅಲ್ಲಲ್ಲ ಪುಟ್ಟಿ ಬಂದ್ಲು, ಸುಮ್ಮಿದ್ ಬಿಡು. ಪುಟ್ಟಿ ಮುಂದೆ ಈ ವಿಚಾರ ಎಲ್ಲ ಮಾತಾಡಕ್ ಹೋಗೋಣ. ಹಾ ಬಾರ ಮಗ್ಲ, ಶಾಲೆಗೆ ಲೇಟ್ ಆಕೈತಿ ಬಾ. ಹಾ ಪಾಪ ನಡ್ರಿ ಹೋಗೋಣ. ಅಮ್ಮ ಬಾಯ್ ಟಾಟಾ. ಆಯ್ತು ಹುಷಾರಾಗೆ ಹೋಗಿ ಹುಷಾರಾಗೆ ಬಾ. ನಿಮ್ಮ ಅಪ್ಪ ಬರ್ತಂಕ ಅಲ್ಲಿಂದ ಬರಬೇಡ. ಸಾಲಿ ವ್ಯಾನ ಇವತ್ತು ಹತ್ಸಾತಿಲ್ಲಲ್ಲ, ನಿಮ್ಮ ಅಪ್ಪನ ಬರ್ತಾನ. ಸರಿ ಬಾರ ನನ್ ಕೂಸ, ಬಾರ ಬಾ. ನಾ ಹೇಳೋದನ್ನ ನನ್ನ ಮಗ ಯಾವಾಗ ಅರ್ಥ ಮಾಡ್ಕೋತಾನೆ. ಭಗವಂತ ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು.